ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಸುಕ್ಷೇತ್ರ ಚಲಗೇರಿ ಗ್ರಾಮದ ಶ್ರೀ ರೇಣುಕಾಚಾರ್ಯರ ಒಂದು ಪ್ರಣವ ಕುಟೀರ ಅನ್ನುವಂತ ಒಂದು ಒಳ್ಳೆಯ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಶಾಂತವೀರ ಶಿವಾಚಾರ್ಯರ ಜೊತೆಗೆ ನಾವು ಇವತ್ತಿನ ದಿವಸ ವಿಶೇಷ ಸಂದರ್ಶನ ಮಾಡ್ತಾ ಇದ್ದೇವೆ. ನಮಸ್ಕಾರ. ಇವತ್ತು ಏನು ಕಲ್ಯಾಣ ಕರ್ನಾಟಕದ ಒಂದು ಕಲಬುರಗಿ ಜಿಲ್ಲೆ ಆಳಂದ್ ತಾಲೂಕಿನ ಸುಕ್ಷೇತ್ರ ಚಲಗೇರಿ ಅನ್ನುವಂಥ ಗ್ರಾಮದಿಂದ ತಾವು ಏನು ಪೀಠಾಧಿಪತಿಗಳಾಗಿದ್ದೀರಿ. ಇವತ್ತಿನ ದಿವಸ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಸದ್ಗುಣಗಳ ಭಿಕ್ಷೆ ದುಶ್ಚಟಗಳ ಶಿಕ್ಷೆ ಅನ್ನುವಂಥದ್ದು ಇವತ್ತಿನ ದಿವಸ ಸಾಕಷ್ಟು ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ಜನರಿಗೆ ತಾವು ಏನು ದುಶ್ಚಟಗಳಿಂದ ದೂರ ಮಾಡಿರ್ತಕ್ಕಂಥ ಒಂದು ಸಾಕ್ಷ್ಯಾಧಾರಗಳು ಇವತ್ತಿನ ದಿವಸ ಸಾವಿರಾರು ಜನ ಭಕ್ತರು ತಮ್ಮಲ್ಲಿ ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತಾರೆ? ಈಗಾಗಲೇ ಈ ಹಿಂದೆ ಸದ್ಗುಣಗಳ ದೀಕ್ಷೆ ದುರ್ಗುಣಗಳ ಭಿಕ್ಷೆ ಎಂಬಂತಹ ಶೀರ್ಷಿಕೆ ಅಡಿಗೆ ಒಳಗೆ ಸದ್ಭಾವನಾ ಪಾದಯಾತ್ರೆಯನ್ನು ನಮ್ಮ ಸುತ್ತಮುತ್ತಲಿನ ಸುಮಾರು 20-22 ಹಳ್ಳಿಗಳ ಪಾದಯಾತ್ರೆಯನ್ನು ಮಾಡಿವೆ. ನಮ್ಮ ಉದ್ದೇಶ ಒಂದೇ, ಪರೋಪಕಾರ ತುಮ್ ಇದಂ ಶರೀರ ಎಂಬ ಋಷಿ ವಾಕ್ಯದಂತೆ ಇವತ್ತು ಪ್ರಕೃತಿ ಪರೋಪಕಾರಕ್ಕಾಗಿ ಮೀಸಲಿದ್ದಾಗ ಆ ಪ್ರಕೃತಿ ಸಲುವಾಗಿಯೂ ಕೂಡ ನಮ್ಮ ಶರೀರನೂ ಮೀಸಲಿರಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ಮತ್ತೇನು ಸ್ವಾಮಿತ್ವದ ಘನತೆ ಏನು ಅಂತಂದ್ರೆ ಪರಿಸರವನ್ನು ಶುಚಿಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಈ ಮನಸ್ಸು ಮತ್ತು ದೇಹ ಇವೆರಡೂ ಕೂಡ ಶುಚಿಯಾಗಿ ಇಟ್ಕೊಳ್ಳುವಂತಹ ಒಂದು ಉದ್ದೇಶ ಮಾನವ ಕುಲದ ಒಂದು ಆದ್ಯ ಕರ್ತವ್ಯ ಇದೆ. ಆದರೂ ಸಹ ಅಸಂಸ್ಕಾರ ವಶಾತ್ ಕೆಲವು ಜನ ದುಶ್ಚಟಗಳಿಗೆ ಬಲಿಯಾಗುವಂಥದ್ದನ್ನು ನಾವೆಲ್ಲ ಕಂಡು ಮತ್ತು ಆ ದುಶ್ಚಟಗಳಿಂದ ಎಷ್ಟೋ ಸಂಸಾರಗಳು ಬೀದಿ ಬರುವಂತಹ ಪರಿಸ್ಥಿತಿ, ಜೊತೆಗೆ ಸಣ್ಣ ಸಣ್ಣ ಯುವಕರು ಚಟಗಳಿಗೆ ದಾಸರಾಗಿ ತಮ್ಮ ಅಮೂಲ್ಯವಾದಂತಹ ಈ ಶರೀರದ ಸುಖ ಧರ್ಮದ ಏನು ಮಾತದ ಅದನ್ನು ಮರೆತು ಸಣ್ಣ ವಯಸ್ಸಿನೊಳಗೆ ಕ್ಯಾನ್ಸರ್ ಆಗುವಂಥದ್ದು, ಸಣ್ಣ ವಯಸ್ಸೊಳಗೆ ಕಣ್ಣುಗಳನ್ನು ಕಳ್ಕೊಳ್ಳುವಂಥದ್ದು ಮತ್ತು ಈ ಚಟಗಳ ಮುಖಾಂತರ ವಿಪರೀತ ವೇಗವಾಗಿ ವಾಹನಗಳನ್ನು ನಡೆಸಿ ಎಷ್ಟೋ ಜನ ಅಂಗವಿಕಲರಾಗಿ ಇವತ್ತು ಶರೀರ ಯಾವುದೂ ಕೆಲಸಕ್ಕೆ ಬರಲಾರದ ರೀತಿಯೊಳಗೆ ಅನೇಕ ಭಾರ ಆಗಿ ಕುಂತದ್ದನ್ನು ನೋಡಿ ಮತ್ತು ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ಹತ್ರ ಪಂಚಾಂಗ ಕೇಳಕ್ಕೆ ಬರೋದ್ರೊಳಗೆ ಅನೇಕ ಜನರ ದೂರ ಏನಾಗಿರ್ತಂದ್ರೆ ನಮ್ಮ ಮಗ ನಮ್ಮ ಮಾತು ಕೇಳಲಾಗ್ಯಾನ, ನಮ್ಮ ಮಗ ದುಡಿಯಲಾಗ್ಯಾನ, ನಮ್ಮ ಮಗ ಮನೆಗೆ ಹತ್ತಲಾಗ್ಯಾನ ಅನ್ನುವಂಥದ್ದನ್ನು ನಾವು ಭಾಳ ಸಾರಿ ಮನಗಂಡು ಇನ್ನು ನಮ್ಮ ಗುರುವಿನ ವಾಣಿ ಏನೈತೆ ಈ ಸಮಾಜವನ್ನು ಸದೃಢವಾಗಿ ಇಟ್ಕೋಬೇಕನ್ನೋಂಥದ್ದು ಆ ಒಂದು ಉದ್ದೇಶ ಸಲುವಾಗಿ ಈಗಾಗಲೇ 22 ಹಳ್ಳಿಗಳ ಪಾದಯಾತ್ರೆಯನ್ನು ಮಾಡಿ ಅನೇಕ ಜನ ನಮ್ಮ ಜೋಳಿಗೆಯೊಳಗೆ ತಮ್ಮ ದುರ್ಗುಣಗಳನ್ನು ಭಿಕ್ಷಾರೂಪದೊಳಗೆ ಹಾಕಿದ್ದಾರೆ. ಅವರಿಗೆ ಸದ್ಗುಣಗಳದ ಮಾತುಗಳನ್ನು ಹೇಳಿ ಅವರಿಗೆ ರುದ್ರಾಕ್ಷಿ ವಿಭೂತಿಯ ಮಹತ್ವವನ್ನು ಕೊಟ್ಟು ಅವರನ್ನು ಹರಿಸಿ ಜೋಳಿಗೆಯೊಳಗೆ ಹಾಕಿದವರೆಲ್ಲ ಬಿಟ್ಟಾರ ಅಂತ ಹೇಳಿನೂ ಏನಿಲ್ಲ. ಪರ್ಸೆಂಟೇಜ್ ನೋಡಿಕೊಂಡ್ರೆ 100 ಜನರದೊಳಗೆ ಒಂದು 10 ಜನರೇ ಪರಿಪೂರ್ಣವಾಗಿ ಬದಲಾಗಿ ಇವತ್ತು ನಮ್ಮ ಶಿಷ್ಯರಾಗಿಯೇ ಅವರು ಒಳ್ಳೆಯ ರೀತಿಯಾಗಿ ತಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡಾಕತ್ತಾರೆ. ತಾವು ಹಲವಾರು ಪುರಾಣಗಳನ್ನು ಹೇಳಿದ್ದೀರಿ. ಪುರಾಣಗಳ ಮೂಲಕ ಸಾರ್ವಜನಿಕರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬಂತೆ ಇವತ್ತಿನ ದಿವಸ ಎಲ್ಲ ಸಮಾಜಗಳ ಒಗ್ಗೂಡುವ ಪ್ರಯತ್ನವನ್ನು ತಾವು ಮಾಡಿದ್ರಿ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ನಮ್ಮ ಸನಾತನ ಧರ್ಮದ ವಾಣಿನೇ ವಸುದೇವ ಕುಟುಂಬಕ್ಕೆಂಬ ರೀತಿಯೊಳಗೆ ಇವನಾದವ ಎನಿಸದೆ ಇವರೆಲ್ಲರೂ ನಮ್ಮ ಮನೆಯ ಮಗ ಅಂತ ಹೇಳಿ ಏನು ಬಸವಣ್ಣನ ವಾಕ್ಯ ಐತೆ ಆ ರೀತಿ ಒಳಗೆ ಮತ್ತು ಜಗದವರು ಪಂಚಾಚಾರ್ಯರು ಮಾನವ ಧರ್ಮಕ್ಕೆ ಜಯ ಅಂತ ಹೇಳಿ ಏನು ಘೋಷಣೆ ಕೂಗಿದ್ದಾರೆ. ನಮ್ಮ ಪ್ರವಚನಗಳು ಯಾವುದೇ ರೀತಿಯಾದಂತಹ ಧರ್ಮಾತೀತವಾಗಿ ಜಾತಿಗೆ ಅನುಗುಣವಾಗಿ ಇರೋಂಗಿಲ್ಲ. ನಮ್ಮ ಉದ್ದೇಶ ಏನು ಅಂತಂದ್ರೆ ನೀತಿ ಪಾಠಗಳನ್ನೇ ಹೇಳುವಂಥದ್ದು, ಮಾನವ ಧರ್ಮದ ಶ್ರೇಷ್ಠತ್ವವನ್ನು ನಾವು ಚಿತ್ರಿಸಿಕೊಂಡು ಅದನ್ನೇ ನಾವು ಇವತ್ತು ಪ್ರಸಾರವನ್ನು ಮಾಡ್ಕೊತಿದ್ದೀವಿ. ಇದಕ್ಕೆ ಈಗಾಗಲೇ ಭಕ್ತರು ಕೂಡ ಸಹಕಾರವನ್ನು ಕೊಟ್ಟು ಪುರಾಣ ಪ್ರವಚನದಿಂದ ಬದಲಾಗಿತ್ತು. ವಿಶೇಷವಾಗಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆಯ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇಡೀ ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯದ ಯುವಕರಿಗೆ ತಾವು ಏನು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ಸಂದೇಶ ಕೊಡುವಂಥದ್ದು ಏನಂತಂದ್ರೆ ದುಡಿಬೇಕು ಮತ್ತು ಆ ದುಡಿಮೆಯೊಳಗೆ ಅಹಂಕಾರ, ದುರಹಂಕಾರ, ನಿರಹಂಕಾರ ಮೂರನ್ನ ಮರೆತು ಓಂಕಾರ ಧ್ಯಾನದಿಂದ ತಾವು ತಮ್ಮ ಕುಟುಂಬದ ನಿರ್ವಹಣೆ ಮಾಡಬೇಕು. ಚಟಗಳಿಗೆ ದಾಸರಾಗಬೇಡ್ರಿ. ವಿನೋಬ ಅವರು ಏನು ಹೇಳ್ತಾರೆ ಅಂತಂದ್ರೆ ದುಡಿಮೆ ದೇವರು ಅಂತ ಹೇಳ್ತಾರೆ. ದುಡಿಮೆಯೊಳಗೆ ನೀವು ದೇವರನ್ನು ಕಾಣ್ರಿ, ನಿಮ್ಮ ತಾಯಿ ತಂದೆಯೊಳಗೆ ನೀವು ಪ್ರತ್ಯಕ್ಷ ದೇವರಾಗಿ ಕಾಣ್ರಿ ಅಂತ ಹೇಳಿ ಈ ಸಂದೇಶವನ್ನು ಕೊಡ್ಲಿಕ್ಕೆ ನನಗೆ ಭಾಳ
ಖುಷಿ ಅನ್ನಿಸ್ತೈತಿ. ಇವತ್ತಿನ ದಿವಸ ಎಷ್ಟೋ ಯುವಕರು, ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಾದ್ಯಂತ ಯುವಕರು ಈ ದುಶ್ಚಟಗಳಿಗೆ, ಆನ್ಲೈನ್ ಗೇಮ್ಗಳಾಗಿರ್ಬೋದು, ಜೊತೆಗೆ ಇನ್ನಿತರ ಮದ್ಯ ವ್ಯಸನಗಳಿಂದ ಆಗಿರ್ಬೋದು, ಹಲವಾರು ಕಾರಣಗಳಿಂದ ಎಷ್ಟೋ ಜನ ಆತ್ಮಹತ್ಯೆಗಳಾಗಿರ್ತಕ್ಕಂಥದ್ದು, ಎಷ್ಟೋ ಜನ ಇವತ್ತಿನ ದಿವಸ ಸಾವನ್ನಪ್ಪಿರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳಿವೆ. ತಾವು ಒಬ್ಬ ಯುವಕರಾಗಿ ನಮ್ಮ ಯುವಕರಿಗೆ ಅಂದ್ರೆ ಇವತ್ತಿನ ದಿವಸ ಏನು ಮಾಡಿದ್ರೆ ಅಂದ್ರೆ ಸರ್ಕಾರಕ್ಕೆ ಏನು ಸಂದೇಶವನ್ನು ಕೊಡ್ತೀರಿ? ಇವತ್ತಿನ ದಿವಸ ಸರ್ಕಾರದಲ್ಲಿ ಏನು ಬದಲಾವಣೆ ಬಯಸ್ತೀರಿ? ಪ್ರತ್ಯಕ್ಷ ಚಟಗಳ ಬಗ್ಗೆ ಮಾತಾಡಬಹುದು. ಈ ಇಂಟರ್ನೆಟ್ ಆನ್ಲೈನ್ದೊಳಗೆ ಅಪ್ರತ್ಯಕ್ಷವಾಗಿ ಎಷ್ಟೋ ಜನ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ಹೇಳುವಂಥದ್ದೇನು, ಸರ್ಕಾರಗಳಿಗೆ ಹೇಳುವಷ್ಟೇ ನಾವು ದೊಡ್ಡವರಲ್ಲ. ಆದರೆ ಸರ್ಕಾರದವ್ರಿಗೂ ಭಾಳ ದೊಡ್ಡದಾದಂತಹ ಜವಾಬ್ದಾರಿ ಏನು ಅಂತಂದ್ರೆ, ಇಂಥ ಆನ್ಲೈನ್ ಗೇಮಿಂಗ್ಗಳು ಏನದಾವ ಅವು ಈ ಸಮಾಜವನ್ನು ಒಡಕು ಮಾಡುವಂಥವು, ಹಾಳು ಮಾಡುವಂಥವು ಅದಾವ. ಅದ್ರ ಬಗ್ಗೆ ಅವರು ದೊಡ್ಡ ಮಟ್ಟದೊಳಗೆ ಯೋಚನೆ ಮಾಡಿ ಆ ಎಲ್ಲ ಆನ್ಲೈನ್ ಗೇಮ್ಗಳು ಏನದಾವ ಅವು ನಿರ್ಬಂಧಿಸಬೇಕು. ನಮ್ಮ ದೇಶೀಯ ಆಟಗಳಿಗೆ ಪ್ರೋತ್ಸಾಹ ಕೊಟ್ಟರೆ ಶರೀರನೂ ಚಲೋ ಇರ್ತೈತಿ, ಪ್ರಕೃತಿನೂ ಚಲೋ ಇರ್ತೈತಿ, ಪರಿಸರನೂ ಚಲೋ ಇರ್ತದೆ ಅಂತ ಹೇಳಿ ಸರ್ಕಾರದವರು ಹೇಳಕ್ ಬಯಸ್ತಾರೆ. ಇಷ್ಟೊತ್ತನ ಸುದೀರ್ಘವಾಗಿ ಅರ್ಧ ಗಂಟೆಗಳ ಕಾಲ ಒಳ್ಳೆಯ ಸಂದೇಶವನ್ನ ಇವತ್ತಿನ ದಿವಸ ಯುವಕರ ದಾರಿ ತಪ್ಪಬೇಡಿ, ನಿಮ್ಗೆ ಒಂದು ಒಳ್ಳೆಯ ಭವಿಷ್ಯ ಇದೆ. ಇವತ್ತಿನ ದಿವಸ ಒಬ್ಬ ಪೇಪರ್ ಮಾರುವಂತ ಹುಡುಗ ಇವತ್ತಿನ ದಿವಸ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು, ಒಬ್ಬ ಚಾ ಮಾರುವಂತ ಹುಡುಗ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಎಷ್ಟೋ ಯುವಕರಿಗೆ ಸ್ಫೂರ್ತಿಯಾಗಿದೆ. ಆ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೀರಿ ಎನ್ನುವಂತ ಒಂದು ಒಳ್ಳೆಯ ಸಂದೇಶವನ್ನು ನೀಡಿರ್ತಕ್ಕಂಥ ಚಲಗೇರಿಯ ಏನು ಶಾಂತವೀರ ಶಿವಾಚಾರ್ಯವನ್ನ ಈ ಸಂದೇಶವನ್ನು ನಮ್ಮೆಲ್ಲ ಶ್ರೀ ನ್ಯೂಸ್ 24 ಕನ್ನಡ ಸುದ್ದಿವಾಹಿನಿ ಎಲ್ಲ ವೀಕ್ಷಕರು ವೀಕ್ಷಿಸಿ